ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರಿ ಇನ್ನು ಅವ್ರು ಬರ್ಲೇ ಇಲ್ಲ, ಬರ್ತಾರಾ ಇಲ್ವಾ? ಸರ್ ಬರ್ತಾರೆ ಸರ್, ಹೇಳಿದ್ದೀನಿ ಬಂದೇ ಬರ್ತಾರೆ ಸರ್. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಸರ್. ಸರ್ ಬಂದ್ರು ಸರ್ ಅವರೇ. ಮೇಸ್ಟ್ರೇ ನಮಸ್ಕಾರ. ಕೂತ್ಕೊಳ್ಳಿ 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 ಅಮ್ಮ, ಕೂತ್ಕೊಳ್ಳಿ. ಮೇಸ್ಟ್ರೇ ಹೇಳಿ, ನಿಮ್ಮ ಜಮೀನ್ ರೈಟ್ ಎಷ್ಟು ಅಂತ ಹೇಳಿ ಮೇಸ್ಟ್ರೆ. ಹೇಳಿ ಮೇಸ್ಟ್ರೆ, ನಿಮ್ದೇ ಜಮೀನು, ಅದು ಯಾಕೆ ಸಂಕೋಚ ಪಡ್ತೀರಿ? ಎಷ್ಟು ಹೇಳ್ಬೇಕು ಅಂತಿದ್ದೀರಿ ಹೇಳಿ. ಇಲ್ಲ, ನಾನು ಆವತ್ತೇ ಹೇಳ್ದಂಗೆ ಆ ಜಮೀನಲ್ಲಿ ನಮ್ಮ ತಂದೆ ತಾಯಿ ಸಮಾಧಿ ಇದೆ. ಒಂದು ರೀತಿಯಲ್ಲಿ ಆ ಜಮೀನು ನಮ್ಮ ಸರ್ವಸ್ವ. ನನಗದನ್ನು ಮಾರೋ ಮನಸ್ಸಿಲ್ಲ, ಕ್ಷಮಿಸಿ. ಏನ್ರಿ ಅವ್ರು ಏನು ಹೇಳ್ತಾ ಇದ್ದಾರೆ? ಸರ್ ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಮೇಸ್ಟ್ರೆ ಸಡನ್ ಯಾಕೆ ಉಲ್ಟಾ ಹೊಡಿತಾ ಇದ್ದೀರಿ? ನಾನು ಹೇಳಿದ್ದು ನೆನಪಿದೆ ತಾನೇ? ನೆನಪಿದೆ, ಆದರೆ ನನ್ನ ಆತ್ಮಸಾಕ್ಷಿ ಅದಕ್ಕೆ ಒಪ್ತಾ ಇಲ್ಲ. ಅದು ಅಲ್ಲದೆ ನಾನು ಒಬ್ಬ ರೈತನ ಮಗ. ನಾನು ರೈತ ಅಂತ ನೆನಪಿಟ್ಕೊಳ್ಳೋದಕ್ಕೆ ಉಳಿದಿರೋದು ಅದೊಂದೇ ಜಮೀನು. ಮನಗೂ ನನಗೂ ಇರೋ ಒಂದು ಸಂಬಂಧನ ದುಡ್ಡಿನ ಆಸೆಗೆ ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಒಂದು ವೇಳೆ ನಾನು ಆ ಜಮೀನನ್ನು ಮಾರಿದ್ರೆ ನನ್ನನ್ನು ನಾನೇ ಮಾರ್ಕೊಂಡಂಗಾಗತ್ತೆ. ಅದಕ್ಕೆ ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನೋಡಿ ಪ್ಲೀಸ್, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ನನ್ನ ತಂದೆ ಯಾವತ್ತೂ ಯಾರಿಗೂ ಕಷ್ಟ ಕೊಟ್ಟಿಲ್ಲ, ಅನ್ಯಾಯ ಮಾಡಿಲ್ಲ. ಅವರು ಜೀವನೋದ್ದಕ್ಕೂ 4 ಜನಕ್ಕೆ ಮಾದರಿ ಆಗೋ ಥರ ಬದುಕಿದ್ದಾರೆ. ಸಾವಿರಾರು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟ ಮೇಷ್ಟ್ರು. ಪ್ಲೀಸ್ ಅವ್ರಿಗೆ ಅನ್ಯಾಯ ಮಾಡಿಬಿಡಿ, ಅವ್ರನ್ನ ಬಿಟ್ಬಿಡಿ. ಪರವಾಗಿಲ್ಲ ಮೇಸ್ಟ್ರೆ, ನಿಮ್ಮ ಮಗಳು ನಿಮ್ಮ ಥರನೇ ನಮಗೆ ಪಾಠ ಮಾಡಕ್ ಬರ್ತಾ ಇದ್ದಾಳೆ. ಮೇಸ್ಟ್ರೆ, ನಾವು ಮೇಸ್ಟ್ರಿಗೆ ಎಡ್ ಮೇಸ್ಟ್ರು ನೋಡಿ. ನಿಮ್ಮ ಜೊತೆನೆ ನಿಮ್ಮ ಮಗಳಿಗೂ ಚಾಟ ಕಟ್ಬಿಡ್ತೀನಿ. ಹೆಲೋ, ಏನು ಮಾತಾಡ್ತಿದ್ದೀರಾ? ಏನು ಮಾಡ್ತೀವೋ ಅದನ್ನೇ ಹೇಳ್ತಾ ಇದ್ದೀನಿ. ತಲೆ ಕೆಟ್ರೆ ನಾನು ತುಂಬ ಕೆಟ್ಟವನು. ನಾನು ಮನುಷ್ಯರು ಕುಲ್ದವನೇ ಅಲ್ಲ. ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದರೆ ತಿಥಿ ಒಡೆ ಫಿಕ್ಸು. ಈ ರಾಕ್ಷಸರು ಅಷ್ಟು ಸುಲಭವಾಗಿ ಸುಮ್ಮನೆ ಬಿಡಲ್ಲ. ಅಪ್ಪನ ಇದರಿಂದ ಹೇಗೆ ಕಾಪಾಡೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.